ನಮಸ್ಕಾರ ವೀಕ್ಷಕರೇ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಈ ಕನ್ನಡತಿಯನ್ನು ಪ್ರೋತ್ಸಾಹಿಸಿ. ಮನೆ ಅಂದ ಮೇಲೆ ಅಡುಗೆ ಮನೆಯಲ್ಲಿ ಯಾವಾಗಲೂ ಕೆಲಸ ಇರಲೇಬೇಕು. ನಮ್ಮ ಗಿರಿಜಮ್ಮನ ಕಥೆನೂ ಹಾಗೆ. ಅವರ ಊರು ಶಿವಮೊಗ್ಗದ ಹತ್ತಿರದ ಒಂದು ದೊಡ್ಡ ಹಳ್ಳಿ. ಗಂಡ ತೀರಿಕೊಂಡ ಮೇಲೆ ತಮ್ಮ ಇಬ್ಬರು ಮಕ್ಕಳು ರಮೇಶ್ ಮತ್ತು ಕಿರಣ್ ಅವರಿಗೋಸ್ಕರನೇ ಬದುಕು ಮುಡುಪಿಟ್ಟಿದ್ದರು. ಬೆಳಗ್ಗೆ ಸಮಯ ಗಿರಿಜಮ್ಮ ಅಡುಗೆ ಮನೆಯಲ್ಲಿ ಕಾಫಿ ತಿಂಡಿ ಮಾಡೋದ್ರಲ್ಲಿ ಬ್ಯುಸಿ ಇದ್ರು. ಆಗ ಅವರ ದೊಡ್ಡ ಸೊಸೆ ಲಲಿತಾ ಒಳಗಡೆ ಬಂದವಳೆ ಸುಮ್ಮನೆ ಇರಲಾರದೆ ಚುಚ್ಚು ಮಾತುಗಳನ್ನು ಶುರು ಮಾಡಿದ್ಲು. ಏನತ್ತೆ ಅವರೇ, ಇನ್ನೂ ಕಾಫಿ ಆಗಿಲ್ವಾ? ಎಷ್ಟು ಹೊತ್ತಾದರೂ ಇಷ್ಟೇನಾ ನಿಮ್ಮ ಕೆಲಸ? ಗಿರಿಜಮ್ಮ ನಗುತ್ತಾ, ಇರಮ್ಮ ಲತಾ, ಈಗಲೇ ಮಾಡ್ತೀನಿ. ತಿಂಡಿಗೆ ಪಲ್ಯ ಮಾಡ್ತಿದ್ನಲ್ಲ, ಅದಕ್ಕೆ ಸ್ವಲ್ಪ ತಡ ಆಗಿಬಿಡ್ತು. ಕಾಫಿ ಕುದೀತಾ ಇದೆ ಅಂದರು. ಲತಾ ಮುಖ ಕೆಂಪು ಮಾಡಿಕೊಂಡು, ಬೇಕಿಲ್ಲ, ಕಾಫಿ ನಾನೇ ತೊಗೊತೀನಿ. ಈ ತಿಂಡಿನೂ ನೀವೇ ತೊಗೊಂಡು ಹೋಗಿ. ನಿಮ್ಮನ್ನು ನಂಬ್ಕೊಂಡು ಕೂತ್ರೆ ಹೊತ್ತಿಗೆ ಸರಿಯಾಗಿ ಒಂದು ಲೋಟ ಕಾಫಿನೂ ಸಿಗಲ್ಲ. ಇಡೀ ಮನೆಯವರು ಹಸಿತಾ ಇದ್ದಾರೆ. ನಿಮಗೇನು, ಆರಾಮಾಗಿ ಕೂತಿರ್ತೀರಾ ಅಂತ ಸಿಟ್ಟಿನಲ್ಲಿ ಹೇಳಿದಳು. ಗಿರಿಜಮ್ಮ ನಿಧಾನಕ್ಕೆ, ಅಯ್ಯೋ ಮಗಳೇ, ಇವತ್ತು ರಮೇಶ್ಗೆ ಪಕೋಡ ಬೇಕಂತ ಹೇಳಿದ, ಅದಕ್ಕೋಸ್ಕರ ನಿಂತೆ. ಸ್ವಲ್ಪ ಲೇಟ್ ಆಯಿತು. ಇಲ್ಲಿದ್ದರೆ ನಿನಗೆ ಗೊತ್ತಲ್ವಾ, ಬೇಗನೆ ಮುಗಿಸಿಬಿಡ್ತೀನಿ ಅಂದರು. ಲತಾ ನಕ್ಬಿಟ್ಟು, ಹೌದೌದು, ಎಷ್ಟು ಸ್ಪೀಡಲ್ಲಿ ಮಾಡ್ತೀರಾ ಅಂತ ನನಗೆ ಗೊತ್ತಿದೆ ಬಿಡಿ ಅಂದಳು. ಆ ಮಾತು ಕೇಳಿ ಅವರ ಮಗ ರಮೇಶ್ ಅಡುಗೆ ಮನೆಗೆ ಬಂದ. ಅಮ್ಮ ಈ ರೀತಿ ಮಾತನಾಡಿಸಿದ್ದು ನೋಡಿ ಅವನಿಗೆ ಕೋಪ ಬಂತು. ಲತಾ, ಏನಿದು, ಅಮ್ಮನ ಜೊತೆ ಆಡ್ತಿರೋ ರೀತಿ ಇದೇನಾ? ಸ್ವಲ್ಪವಾದರೂ ನಾಚಿಕೆ ಇರಲಿ. ಈ ವಯಸ್ಸಿನಲ್ಲಿ ನಮಗೆಲ್ಲ ಎಷ್ಟು ಕೆಲಸ ಮಾಡ್ತಿದ್ದಾರೆ. ಇನ್ನು ಮುಂದೆ ಅಮ್ಮನ ಜೊತೆ ಹೀಗೆ ಮಾತನಾಡಬೇಡ ಅಂತ ಗದರಿದ. ರಮೇಶ್ನ ಮಾತಿಗೆ ಲತಾಗೆ ಇನ್ನೂ ಸಿಟ್ಟು ಬಂತು. ಸರಿ ಬಿಡಿ, ಆದರೆ ನಿಮ್ಮಮ್ಮನಿಗೂ ಹೇಳಿ, ಇಷ್ಟೊಂದು ನಿಧಾನಕ್ಕೆ ಕೆಲಸ ಮಾಡೋದಾದರೆ ಒಂದು ಕಡೆ ಬಿದ್ದುಕೊಂಡಿರಲಿ, ಆರಾಮಾಗಿ ಇರಲಿ, ಕೆಲಸ ನಾವೇ ಮಾಡ್ಕೊತೀವಿ ಅಂತ ಹೇಳಿ ಟೀ ತಿಂಡಿ ಎತ್ಕೊಂಡು ಹೊರಗೆ ಹೊರಟು ಹೋದಳು. ರಮೇಶ್ ಅಮ್ಮನ ಕಡೆ ನೋಡಿ, ಅಮ್ಮ, ನಿಮಗೆ ಇಷ್ಟೆಲ್ಲ ಕೆಲಸ ಮಾಡೋ ಅವಶ್ಯಕತೆ ಏನಿದೆ? ನಿಮ್ಮ ರೂಮ್ನಲ್ಲಿ ಆರಾಮಾಗಿ ಇರಿ. ನಿಮಗೆ ಇಬ್ಬರು ಸೊಸೆಯಂದಿದ್ದಾರಲ್ಲ, ಅವರೇ ನೋಡ್ಕೊತಾರೆ ಅಂದ. ಗಿರಿಜಮ್ಮ ಏನೂ ಮಾತನಾಡಲಿಲ್ಲ. ಮೌನವಾಗಿ ತಮ್ಮ ಕಾಫಿ ಎತ್ಕೊಂಡು ರೂಮ್ಗೆ ಹೊರಟು ಹೋದರು. ಗಿರಿಜಮ್ಮನ ನೋವು. ಮಂಗಳೂರಿನ ಹತ್ತಿರ ಇರೋ ಆ ದೊಡ್ಡ ಹಳ್ಳಿಯ ಮನೆಯಲ್ಲಿ ಗಿರಿಜಮ್ಮ ಬದುಕಿನುದ್ದಕ್ಕೂ ದುಡಿದಿದ್ದರು. ಮಕ್ಕಳಿಗೋಸ್ಕರ ಇಡೀ ಜೀವನ ಮುಡುಪಾಗಿ ಇಟ್ಟಿದ್ದರು. ಆದರೆ ಮಕ್ಕಳಿಗೆ ಮದುವೆ ಆದಮೇಲೆ, ಸೊಸೆಯಂದಿರು ಮನೆಗೆ ಬಂದ ಮೇಲೆ ನಿಧಾನವಾಗಿ ಮನೆಯಲ್ಲಿ ಅವರ ಮಾತು ಮತ್ತು ಮಹತ್ವ ಎರಡೂ ಕಮ್ಮಿ ಆಯಿತು. ಅವರ ಮನಸ್ಸಿಗೆ ಆಳವಾದ ನೋವಾಗಿತ್ತು. ರೂಮಿಗೆ ಹೋಗಿ ಗಂಡನ ಫೋಟೋ ಮುಂದೆ ಕೂತು ಅಳ್ತಾ, ನಾನು ಇಷ್ಟು ಭಾರ ಆಗ್ಬಿಟ್ನಾ? ಈಗ ನನ್ನವರೇ ನನಗೆ ಹೀಗೆ ಮಾತಾಡ್ತಾರಲ್ಲ ಅಂದರು. ಅವರು ಹಳೆಯ ನೆನಪುಗಳಿಗೆ ಜಾರಿದರು. ಒಂದು ದಿನ ಅವರ ಇಬ್ಬರು ಸೊಸೆಯಂದಿರು ಲತಾ ಮತ್ತು ಕಾವ್ಯ ಇಬ್ಬರು ರೂಮಿಗೆ ಬಂದಿದ್ದರು. ಲತಾ ಗಡಿಬಿಡಿಯಿಂದ, ಅತ್ತೆಯವರೇ, ನೀವು ಇಲ್ಲೇ ಆರಾಮಾಗಿ ಇರ್ತೀರಾ, ನಾವೇ ಇಡೀ ದಿನ ದುಡಿಯಬೇಕಾ? ಸ್ವಲ್ಪ ಕೆಲಸನಾದರೂ ಮಾಡಿ, ಸುಮ್ಮನೆ ಕೂತಿರೋದು ಒಳ್ಳೆಯದಲ್ಲ ಅಂದಳು. ಕಾವ್ಯ ಕೂಡ ಅವಳ ಮತ್ತಿಗೆ ದನಿಗೂಡಿಸಲು, ಹೌದು ಅತ್ತೆ, ಸ್ವಲ್ಪ ಸಹಾಯ ಮಾಡಿ. ಇದು ನಿಮ್ಮ ಮನೆ ಕೂಡ ಅಲ್ವಾ? ಸುಮ್ಮನೆ ಕೂತಿದ್ರೆ ಮೈಕೈ ನೋವು ಬರುತ್ತೆ. ಆಮೇಲೆ ನೀವೇನಾದರೂ ಹುಷಾರು ತಪ್ಪಿದರೆ ನಮ್ಮಿಂದ ನಿಮ್ಮನ್ನು ನೋಡಿಕೊಳ್ಳೋದಕ್ಕೆ ಆಗಲ್ಲ. ನಮಗೆ ಆಗಲೇ ಎಷ್ಟೊಂದು ಕೆಲಸ ಇದೆ. ಅದಕ್ಕೆ ನಿಮ್ಮ ಕೈಕಾಲು ಸ್ವಲ್ಪ ಆಡಿಸಿದರೆ ಒಳ್ಳೆಯದು ಅಂದಳು. ಸೊಸೆಯರ ಮಾತು ಗಿರಿಜಮ್ಮನಿಗೆ ಬಾಣದ ರೀತಿ ಚುಚ್ಚಿದವು. ಆದರೆ ಅವರ ಸಮಾಧಾನ ಮಾಡಿಕೊಂಡು, ಮಕ್ಕಳೇ, ನಾನು ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಆದರೆ ನಾನು ಮಾಡಿದ ಕೆಲಸ ನಿಮಗೆ ಇಷ್ಟ ಆಗಲ್ಲ ಅನಿಸುತ್ತೆ. ಅದಕ್ಕೆ ರೂಮ್ನಲ್ಲಿ ಇರ್ತಿದ್ದೆ. ಸರಿ, ನೀವು ಯಾವ ಕೆಲಸ ಹೇಳ್ತೀರೋ ಅದನ್ನು ನಾನು ಮಾಡ್ತೀನಿ ಅಂದರು. ಲತಾ ತಕ್ಷಣ ಹೇಳೋದೇನು, ಮನೆಯಲ್ಲಿ ಕೆಲಸಕ್ಕೇನು ಕೊರತೆ ಇಲ್ಲ. ನೀವು ಬೆಳಗ್ಗೆ ಮತ್ತು ಸಂಜೆ ಕಾಫಿ ತಿಂಡಿನ ಮಾಡಿ, ಮತ್ತೆ ಮನೆಯಲ್ಲಿರೋ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿ ಅಂದಳು. ಹೀಗೆ ಹೇಳಿ ಇಬ್ಬರು ಹೊರಟು ಹೋದರು. ಗಿರಿಜಮ್ಮ ಮಾತ್ರ ಅಲ್ಲೇ ಮೌನವಾಗಿ ನಿಂತರು. ಮತ್ತೆ ಗಿರಿಜಮ್ಮ ಯೋಚನೆಯಲ್ಲೇ ಇದ್ರು. ಆಗ ಲತಾ ಮತ್ತೆ ರೂಮಿಗೆ ಬಂದು, ಅತ್ತೆಯವರೇ, 2 ಗಂಟೆ ಆಯಿತು. ನಿಮ್ಮ ಕಾಫಿ ಮುಗಿದಿದ್ದರೆ ಈಗ ಹೋಗಿ ಊಟಕ್ಕೆ ಅಡುಗೆ ಮಾಡಿ ಅಂದಳು. ಗಿರಿಜಮ್ಮ ಅವಳನ್ನು ನೋಡಿ, ಸರಿ ಮಗಳೇ, ಈಗ ಬರ್ತೀನಿ, ಸ್ವಲ್ಪ ಕಣ್ಣು ಮುಚ್ಚಿಬಿಟ್ಟಿದ್ದೆ ಅಂದರು. ಲತಾ ವ್ಯಂಗ್ಯವಾಗಿ, ನಿಮ್ಮದು ಆರಾಮೇ ಬಿಡಿ, ಮನಸ್ಸು ಬಂದಾಗ ಮಲ್ಕೋಬಹುದು. ನಿಮಗೇನು ಕೆಲಸ ಇರುತ್ತೆ? ನಮ್ಮನ್ನು ನೋಡಿ, ನಿಮ್ಮಿಂದ ನಾವು ಎಲ್ಲಿ ಸುತ್ತಾಡೋಕ್ಕೂ ಆಗಲ್ಲ. ಯಾವಾಗ ನಿಮ್ಮ ಮಗಗೆ ಹೇಳಿದರೆ ಅಮ್ಮನನ್ನು ಒಬ್ಬಂಟಿಯಾಗಿ ಹೇಗೆ ಬಿಟ್ಟು ಹೋಗೋದು ಅಂತಾರೆ. ಆದರೆ ಭಾವ ಮತ್ತು ಕಾವ್ಯ ಯಾವಾಗ ಬೇಕಾದರೂ ಊರೆಲ್ಲ ಸುತ್ತಾಡ್ಕೊಂಡು ಬರೋಕ್ಕೆ ಹೋಗ್ತಾರೆ ಅಂದಳು. ಈ ಮಾತುಗಳು ಗಿರಿಜಮ್ಮನಿಗೆ ಬಹಳ ನೋವು ಮಾಡಿದವು. ಅವರು, ಮಗಳೇ, ನಾನು ರಮೇಶ್ನ ಜೊತೆ ಮಾತಾಡ್ತೀನಿ. ಅವನು ನಿನ್ನನ್ನು ಹೊರಗೆ ಸುತ್ತಾಡೋಕೆ ಕರೆದುಕೊಂಡು ಹೋಗ್ತಾನೆ. ನೀನು ನನ್ನ ಬಗ್ಗೆ ತಲೆ ಕೆಡಿಸಿಕೊಳ್ಳೋಕೆ ಹೋಗಬೇಡ. ನನ್ನ ಕೆಲಸವನ್ನು ನಾನು ಮಾಡಿಕೊಳ್ಳೋಕೆ ನನಗೆ ಆಗುತ್ತೆ ಅಂದರು. ಇದನ್ನು ಕೇಳಿದ ಕೂಡಲೇ ಲತಾ ಕೋಪದಿಂದ, ನೀವು ಅವರಿಗೆ ಏನು ಹೇಳೋ ಅವಶ್ಯಕತೆ ಇಲ್ಲ. ಈಗ ಬೇಗ ಬೇಗ ಹೋಗಿ ಅಡಿಗೆ ಮಾಡಿ ಅಂತ ಹೇಳಿ ಹೊರಟು ಹೋದಳು. ಲತಾ ಮಾತುಗಳು ಗಿರಿಜಮ್ಮನ ಕಿವಿಯಲ್ಲಿ ಗುನುಗುತ್ತಿದ್ದವು. ತಕ್ಷಣ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯುತ್ತಿತ್ತು. ಅವರು ತಕ್ಷಣ ತಮ್ಮ ಕಣ್ಣೀರು ಒರೆಸಿಕೊಂಡು ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಅಡುಗೆ ಮನೆಗೆ ಹೋದರು. ಅಡುಗೆ ಮಾಡುತ್ತಿರುವಾಗ ಅವರಿಗೆ 2 ದಿನಗಳ ಹಿಂದೆ ನಡೆದ ಮಾತುಕತೆ ನೆನಪಿಗೆ ಬಂತು. ಸೊಸೆಯಂದಿರ ಮಾತು. ಮಧ್ಯಾಹ್ನ ಸಮಯ ದೊಡ್ಡ ಸೊಸೆ ಲತಾ ಬಂದು ಸಣ್ಣ ಸೊಸೆ ಕಾವ್ಯ ತಮ್ಮ ಕೋಣೆಯಲ್ಲಿ ಹರಟೆ ಹೊಡೆಯುತ್ತಾ ಕೂತಿದ್ದರು. ಆಗ ಬಾಗಿಲ ಮೇಲೆ ಯಾರೋ ನಾಕ್ ಮಾಡಿದರು. ಲತಾ ಹೋಗಿ ಬಾಗಿಲು ತೆರೆದರೆ ಎದುರಿಗೆ ಆಕೆಯ ಗೆಳತಿ ಸುಮಾ ನಿಂತಿದ್ದಳು.
ಅರೆ ಸುಮಾ ಬಾ ಎಷ್ಟು ದಿನಗಳ ಮೇಲೆ ಬಂದಿದ್ದೀಯಾ ಅಂತ ಲತಾ ನಗುತ್ತಾ ಬರಮಾಡಿಕೊಂಡಳು. ಸುಮಾ ಒಳಗೆ ಬಂದು ಕೂತು, ಹೌದಮ್ಮ, ಮದುವೆ ಆದಮೇಲೆ ಬಿಡುವೇ ಇಲ್ಲ, ಬರೋದಕ್ಕೆ ಸಮಯ ಸಿಗಲ್ಲ. ನೀನು ಹೇಳು, ನಿನ್ನ ಸಂಸಾರ ಹೇಗಿದೆ ಎಂದಳು. ಲತಾ ಒಂದು ದೊಡ್ಡ ನಿಸಿಟ್ಟು ಬಿಡುತ್ತಾ, ಏನು ಹೇಳೋದು ಸುಮಾ, ನನ್ನ ಅದೃಷ್ಟನೇ ಕೆಟ್ಟಿದೆ ಅನಿಸುತ್ತೆ ಎಂದಳು. ಸುಮಾ ಆಶ್ಚರ್ಯದಿಂದ, ಅಯ್ಯೋ ಅಷ್ಟೊಂದು ಏನಾಯಿತು ಅಂತ ಕೇಳಿದಳು. ಕಾವ್ಯ ಕೂಡ ಮಾತುಕತೆಗೆ ಸೇರಿಕೊಂಡು, ಏನು ಹೇಳೋದು ಸುಮಾ, ಇಲ್ಲಿ ನಮ್ಮ ಮನೆಯಲ್ಲಿ ದೊಡ್ಡ ತಲೆನೋವು ಅಂದರೆ ನಮ್ಮ ಅತ್ತೆಯವರು ಇಡೀ ದಿನ ಸುಮ್ಮನೆ ಕುಳಿತಿರುತ್ತಾರೆ, ಏನು ಅಡುಗೆನೂ ಸರಿಯಾಗಿ ಮಾಡಲ್ಲ, ಮನೆಯ ಕೆಲಸದಲ್ಲಿ ಯಾವ ಸಹಾಯನೂ ಇಲ್ಲ ಅಂತ ದೂರು ಹೇಳಿದರು. ಸುಮಾ ಅಚ್ಚರಿಪಟ್ಟಳು. ಹೌದಾ, ಆದರೆ ವಯಸ್ಸಾದವರು ತಾನೇ, ಅವರಿಗೆ ವಿಶ್ರಾಂತಿ ಬೇಕಿರುತ್ತೆ, ಯಾಕೆ ನೀವು ಅವರಿಗೆ ಇಷ್ಟೊಂದು ಕೆಲಸ ಮಾಡಿಸೋಕೆ ನೋಡ್ತೀರಾ ಅಂದಳು. ಲತಾ ಗೇಲಿಗೆ ನಗುತ್ತಾ, ಅರೆ ಕೆಲಸ ಮಾಡೋದು ದೂರ ಇರಲಿ, ಅವರು ಎಲ್ಲಿಗಾದರೂ ಹೋಗಲಿ, ಅವರ ಸಂಬಂಧಿಕರ ಮನೆಗೆ ಅಥವಾ ವೃದ್ಧಾಶ್ರಮಕ್ಕಾದರೂ ಹೋಗಲಿ ಬಿಡಲಿ ಅಂತ ನಾವು ಬಯಸ್ತಿರ್ತೀವಿ, ಕನಿಷ್ಠ ನಾವಾದರೂ ನೆಮ್ಮದಿಯಿಂದ ಇರಬಹುದು ಅಂದಳು. ಕಾವ್ಯ ತಲೆ ಆಡಿಸುತ್ತಾ, ಕರೆಕ್ಟಾಗಿ ಹೇಳ್ದೆ ಅಕ್ಕ, ನಮ್ಮ ಜೀವನ ನಿಂತು ಹೋದ ಹಾಗಿದೆ, ಪ್ರತಿ ಕ್ಷಣ ಅವರನ್ನು ನೋಡಿಕೊಂಡಿರಬೇಕು, ಅವರ ಸೇವೆ ಮಾಡಬೇಕು. ನಿಜ ಹೇಳಬೇಕೆಂದರೆ ನನ್ನ ಗಂಡ ಕಿರಣ್ಗೂ ಹೇಳಿದ್ದೀನಿ, ಅಮ್ಮ ನನ್ನ ವೃದ್ಧಾಶ್ರಮಕ್ಕೆ ಕಳಿಸೋಣ ಅಂತ, ಆದರೆ ಅವರಿಗೆ ಯಾವಾಗಲೂ ತಮ್ಮ ಅಮ್ಮನದ್ದೇ ಚಿಂತೆಯಾಗಿದೆ ಅಂದಳು. ಸುಮಾ ಗಂಭೀರವಾಗಿ, ಅಯ್ಯೋ ಅಂದರೆ ಲತಾ, ನಿನ್ನ ಗಂಡ ಏನು ಹೇಳ್ತಾರೆ ಈ ಬಗ್ಗೆ ಅಂದಳು. ಲತಾ ಮುಖ ಸಂದರ್ಸಿಕೊಂಡು, ನಾನು ಯಾವಾಗ ರಮೇಶ್ಗೆ ನಮ್ಮ ಜೀವನ ಬದುಕೋಣ, ನಮಗೂ ಸ್ವಲ್ಪ ಪ್ರೈವೇಸಿ ಬೇಕು ಅಂತ ಹೇಳ್ತೀನೋ, ಆಗ ಅವರು ನಮ್ಮ ಮೇಲೆ ಕೋಪ ಮಾಡ್ಕೊತಾರೆ, ಅಂದರೆ ನನ್ನ ಮನಸ್ಸು ಹೇಳ್ತಿದೆ, ಹೇಗಾದರೂ ಮಾಡಿ ಇವರನ್ನು ಹೊರಗೆ ಕಳಿಸಬೇಕು ಅಂತ ಅಂದಳು. ಸುಮಾ ಸ್ವಲ್ಪ ಗಂಭೀರ ಧ್ವನಿಯಲ್ಲಿ, ಅದಕ್ಕೆ ಇದು ತಪ್ಪು, ಅದೆಲ್ಲ ಬಿಡಿ, ಅವರು ಏನೇ ಆಗಲಿ ನಿಮ್ಮ ಅತ್ತೆ ನಿಮ್ಮ ಗಂಡಂದಿರನ್ನು ಸಾಕಿದವರು ಅಂದಳು. ಕಾವ್ಯ ಮೂಗು ಮುರಿದು, ಓ ಸುಮಾ, ನೀನು ಅದೇ ಹಳೆ ಕಾಲದ ಮಾತುಗಳನ್ನು ಶುರು ಮಾಡಿದೆಯಾ, ಇವತ್ತಿನ ದಿನಗಳಲ್ಲಿ ಯಾರು ತಮ್ಮ ಅತ್ತೆಯರ ಸೇವೆ ಮಾಡ್ತಾರೆ, ಹೇಗಿದ್ದರೂ ನಮ್ಮ ಮದುವೆ ಆಗಿದೆ, ನಮ್ಮ ಗಂಡಂದಿರ ಜೊತೆ ಅವರ ಅಮ್ಮನ ಜೊತೆ ಅಲ್ಲ ಅಂದಳು. ಕೋಣೆಯಲ್ಲಿ ಕೂತಿದ್ದ ಗಿರಿಜಮ್ಮ ಇವನ್ನೆಲ್ಲವನ್ನೂ ಕೇಳಿಸಿಕೊಂಡರು. ಅವರ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ತಮ್ಮ ಸೊಸೆಯಂದಿರು ತಮ್ಮ ಬಗ್ಗೆ ಈ ರೀತಿ ಯೋಚಿಸುತ್ತಾರೆ ಅಂತ ಅವರು ಕನಸಿನಲ್ಲಿಯೂ ಊಹಿಸಿರಲಿಲ್ಲ. ನಾನು ನಿಜವಾಗ್ಲೂ ಈ ಮನೆಗೆ, ನನ್ನ ಸೊಸೆಯಂದಿರಿಗೆ ಭಾರವಾಗಿದ್ದೇನಾ ಅಂತ ಅವರು ಯೋಚಿಸತೊಡಗಿದ್ದರು. ಗಿರಿಜಮ್ಮ ತಮ್ಮ ನೆನಪುಗಳಲ್ಲಿ ಮುಳುಗಿದ್ದಾಗ ಲತಾ ಜೋರಾದ ಧ್ವನಿಯಲ್ಲಿ ಕೇಳಿಸಿತು, ಅತ್ತೆಯವರೇ, ಇಂದು ಊಟ ಆಗುತ್ತಾ ಅಥವಾ ಹೋಟೆಲ್ನಿಂದ ಆರ್ಡರ್ ಮಾಡಬೇಕಾ? ಲತಾಳ ಜೋರು ಧ್ವನಿ ಕೇಳಿ ಗಿರಿಜಮ್ಮ ನಡುಗಿ ಹೋದರು. ಅವರು ಬೇಗ ಅಡುಗೆ ಮಾಡಿ ರೊಟ್ಟಿಗಳನ್ನು ಮಾಡಿ ಪ್ಯಾಕ್ ಮಾಡಿ ಇಟ್ಟರು. ನಂತರ ಲತಾ ಹತ್ತಿರ ಬಂದು, ಮಗಳೇ, ನಾನು ಅಡುಗೆ ಮಾಡಿದ್ದೀನಿ, ನನಗೆ ಸ್ವಲ್ಪ ಸುಸ್ತಾಗಿದೆ, ಹಾಗಾಗಿ ನಾನು ರೂಮ್ಗೆ ಹೋಗಿ ಮಲಗೋತೀನಿ ಅಂದರು. ಲತಾ ಯಾವುದೇ ಉತ್ತರ ಕೊಡಲಿಲ್ಲ. ಗಿರಿಜಮ್ಮ ತಮ್ಮ ರೂಮಿನ ಕಡೆ ಹೋಗುತ್ತಿದ್ದರು. ಆಗ ಕಾವ್ಯ ಅವರ ದಾರಿಯ ತಡೆದು, ಅತ್ತೆಯವರೇ, ನಿಮಗೆ ಇಂದು ಅಡುಗೆ ಮಾಡಲು ಮನಸ್ಸಿಲ್ಲವಾದರೆ ಹೇಳಬಹುದಿತ್ತು ಅಂದಳು. ಗಿರಿಜಮ್ಮ ಆಶ್ಚರ್ಯದಿಂದ, ಕಾವ್ಯ, ಏನಿದು, ನಾನು ಅಡುಗೆ ಮಾಡಿದ್ದೀನಲ್ಲ, ನೀನು ಯಾಕೆ ಹೀಗೆ ಹೇಳ್ತಿದ್ದೀಯಾ ಅಂದರು. ಕಾವ್ಯ, ನೀವು ಅಡುಗೆ ಮಾಡಿದ್ದೀರಾ ಅಂತ ನನಗೆ ಗೊತ್ತಿದೆ, ಆದರೆ ಇಷ್ಟು ಕಡಿಮೆ ಅಡುಗೆ ಮಾಡ್ಕೊಳೋದಕ್ಕಿಂತ ಮಾಡದೇ ಇರೋದು ಉತ್ತಮ, ಇಷ್ಟೊಂದು ಆಲಸ್ಯ ಇದೆ, ನನಗೆ ಹೇಳಬಹುದಾಗಿತ್ತು ತಾನೇ, ಮಾಡ್ತಿದ್ದೆ ಅಂತ ಗೇಲಿ ಮಾಡಿದಳು. ಸಂಜೆ ಗಿರಿಜಮ್ಮ ಮಕ್ಕಳು ರಮೇಶ್ ಮತ್ತು ಕಿರಣ್ ಮನೆಗೆ ಬಂದರು. ಅವರ ಹೆಂಡತಿಯರಾದ ಲತಾ ಮತ್ತು ಕಾವ್ಯ ಮೊದಲೇ ಕಾಯುತ್ತಿದ್ದರು. ಅವರು ಒಳಗೆ ಬಂದ ತಕ್ಷಣ ಇಬ್ಬರು ಸೊಸೆಯಂದಿರು ದೂರು ಹೇಳಲು ಶುರು ಮಾಡಿದರು. ಲತಾ ದೂರುತ್ತಾ, ನೋಡಿ ರಮೇಶ್, ನಿಮ್ಮ ಅಮ್ಮನ ಸ್ಥಿತಿ, ಇಡೀ ದಿನ ಮಲಗಿರುತ್ತಾರೆ, ಅಡುಗೆ ಮಾಡುವ ಮನಸ್ಸೇ ಇರಲ್ಲ, ಇವತ್ತು ಹೇಗೋ ಕಷ್ಟಪಟ್ಟು ಕೆಲವು ರೊಟ್ಟಿಗಳನ್ನು ಮಾಡಿದರು, ಅದು ಕೂಡ ಇಷ್ಟು ಕಡಿಮೆ ಮಾಡಿದ್ದಾರೆ, ಯಾರ ಹೊಟ್ಟೆಯನ್ನು ತುಂಬಲ್ಲ ಅಂದಳು. ರಮೇಶ್ ಆಶ್ಚರ್ಯದಿಂದ, ಅಮ್ಮ ಹಾಗೆ ಮಾಡಿದ್ರಾ, ಆದರೆ ಅಮ್ಮ ಯಾವಾಗಲೂ ಎಲ್ಲರ ಕಾಳಜಿ ವಹಿಸ್ತಾಳಲ್ಲ. ಅದೇ ಸಮಯದಲ್ಲಿ ಕಾವ್ಯ, ಅಣ್ಣ, ನೀವು ಯಾವಾಗಲೂ ಅಮ್ಮನ ಪರ ಮಾತಾಡ್ತೀರಾ, ಇವತ್ತು ನೋಡಿದರೆ ನಿಮಗೆ ಅರ್ಥ ಆಗಿರ್ತಿತ್ತು, ಅಡುಗೆ ಮಾಡಲು ಮನಸ್ಸಿಲ್ಲದಿದ್ದರೆ ನನಗೆ ಹೇಳಿ ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದೆ, ಆದರೆ ಇಷ್ಟು ನಿರ್ಲಕ್ಷ್ಯ, ಇದು ತುಂಬಾ ಹೆಚ್ಚಾಯಿತು ಅಂದಳು. ಕಿರಣ್ ಕೋಪದಿಂದ, ಏನು ನಿಜವಾಗ್ಲೂ ಅಮ್ಮ ನೀವು ಹೀಗೆ ಮಾಡಿದ್ದೀರಾ ಅಂತ ಅಮ್ಮನನ್ನು ಕೇಳಿದಳು. ಗಿರಿಜಮ್ಮ ದುಃಖದಿಂದ, ಮಗ, ನಾನು ಸಾಕಷ್ಟು ಅಡುಗೆ ಮಾಡಿದ್ದೆ, ಬಹುಶಃ ಸ್ವಲ್ಪ ಕಡಿಮೆ ಆಗಿರಬಹುದು ಅಂದರು. ಲತಾ ಮಧ್ಯದಲ್ಲಿ, ಅರೆ, ನೀವು ಪ್ರತಿ ಬಾರಿಯೂ ಇದನ್ನೇ ಹೇಳ್ತೀರಾ ಅತ್ತೆಯವರೇ, ಆದರೆ ನಿಜ ಏನಂದರೆ ನಿಮಗೆ ಈಗ ನಮ್ಮ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಅಂದಳು. ಕಾವ್ಯ ಕೂಡ ಲತಾಳ ಮಾತಿಗೆ ತಲೆ ಆಡಿಸುತ್ತಾ, ಹೌದು ಅಕ್ಕ, ನೀವು ಸರಿಯಾಗಿ ಹೇಳಿದ್ರಿ ಎಂದಳು. ರಮೇಶ್ ಕೋಪದಿಂದ ಅಮ್ಮನ ಕಡೆ ನೋಡಿದನು. ರಮೇಶ್ನ ಸಿಟ್ಟಿನ ಮಾತುಗಳನ್ನು ಕೇಳಿ ಗಿರಿಜಮ್ಮನ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ರಮೇಶ್, ನಾನು ಎಂದಿಗೂ ಯಾರ ಮೇಲೂ ದೂರು ಹೇಳಲಿಲ್ಲ, ಎಲ್ಲರೂ ಖುಷಿಯಾಗಿ ಇರಬೇಕು ಅಂತ ಅಷ್ಟೇ ಬಯಸಿದ್ದೆ, ಆದರೆ ಇವತ್ತು ನಿನ್ನ ಬಾಯಿಂದ ಇವೆಲ್ಲ ಮಾತು ಕೇಳಿ ನನಗೆ ಬಹಳ ನೋವಾಗ್ತಿದೆ ಎಂದರು. ಆಗ ಕಿರಣ್ ಸಿಟ್ಟಿನಲ್ಲಿ, ಅಮ್ಮ, ಈಗ ನಿಮ್ಮ ಮಾತು ನನಗೆ ಹೇಳಬೇಡಿ ಅಂದ. ಹೀಗೆ ಕೇಳಿ ರಮೇಶ್ ಮತ್ತು ಕಿರಣ್ ಇಬ್ಬರು ತಮ್ಮ ಕೋಣೆಗೆ ಕಡೆ ಹೊರಟು ಹೋದರು. ಗಿರಿಜಮ್ಮ ಒಬ್ಬಂಟಿಯಾಗಿ ಅಲ್ಲಿಯೇ ನಿಂತು ಬಿಟ್ಟರು. ತಮ್ಮ ಸ್ವಂತ ಮಕ್ಕಳೇ ತಮ್ಮ ಮಾತು ನಂಬುತ್ತಿಲ್ಲ ಅಂತ ಅವರು ಎಂದಿಗೂ ಊಹಿಸಿರಲಿಲ್ಲ. ಅವರು ಮೌನವಾಗಿ ತಮ್ಮ ಕೋಣೆಗೆ ಹೋದರು. ಹಾಸನದ ಹತ್ತಿರ ಆ ದೊಡ್ಡ ಮನೆಯಲ್ಲಿ ಗಿರಿಜಮ್ಮ ಇಡೀ ಜೀವನ ಕಳೆದಿದ್ದರು. ಗಂಡ ತೀರಿಕೊಂಡ ಮೇಲೆ ಮಕ್ಕಳಿಗೋಸ್ಕರ ಕಷ್ಟಪಟ್ಟು ದುಡಿದಿದ್ದರು. ಆದರೆ ಕಾಲ ಕಳೆದಂತೆ ಸೊಸೆಯಂದಿರು ಚುಚ್ಚುಮಾತು, ಅವಮಾನ ಮತ್ತು ಮಕ್ಕಳ ನಿರ್ಲಕ್ಷ್ಯ ಇವೆಲ್ಲ ಸೇರಿ ಗಿರಿಜಮ್ಮನನ್ನು ಒಳಗಿನಿಂದಲೇ ಮುರಿದು ಹಾಕಿದ್ದವು. ಆ ರಾತ್ರಿ ಕೋಣೆಗೆ ಹೋದ ಮೇಲೆ ಗಿರಿಜಮ್ಮ ಕಣ್ಣೀರು ನಿಲ್ಲಲೇ ಇಲ್ಲ. ಅವರಿಗೆ ತಮ್ಮ ಗಂಡನ ಮಾತುಗಳು ನೆನಪಾದವು. ಅವರು ಗಿರಿಜಾ, ಯಾವಾಗಲೂ ಸ್ವಲ್ಪ ಹಣ ಉಳಿಸಿಟ್ಟುಕೋ, ಸಮಯ ಯಾವಾಗ ಹೇಗೆ ಬದಲಾಗುತ್ತದೆ ಅಂತ ಗೊತ್ತಾಗಲ್ಲ ಅಂತ ಹೇಳ್ತಿದ್ರು. ಗಿರಿಜಮ್ಮ ಅವರ ಮಾತು ಮರೆತಿರಲಿಲ್ಲ.
ತಮ್ಮ ಸಣ್ಣ ಪುಟ್ಟ ಅಗತ್ಯಗಳಿಗಾಗಿ ಅವರು ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಹಣವನ್ನು ಉಳಿಸಿದ್ದರು. ಇವೆಲ್ಲ ಅವಮಾನಗಳನ್ನು ಸಹಿಸಲಾಗದೆ ರಾತ್ರಿ ಇಡೀ ನಂತರ ಅವರು ಒಂದು ದೊಡ್ಡ ನಿರ್ಧಾರಕ್ಕೆ ಬಂದರು. ಮರುದಿನ ಬೆಳಗ್ಗೆ ಗಿರಿಜಮ್ಮ ತಮ್ಮ ಮಕ್ಕಳು ಮತ್ತು ಸೊಸೆಯಂದಿರನ್ನು ಕರೆದು, ನಾನು ಇನ್ನೂ ಇಲ್ಲಿ ಇರಲು ಇಷ್ಟಪಡಲ್ಲ. ನಾನು ನಮ್ಮ ಹಳ್ಳಿಯಲ್ಲಿ ಒಂದು ಸಣ್ಣ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನಾನು ನನ್ನ ರೀತಿಯಲ್ಲಿ ಬದುಕ್ತೀನಿ ಅಂದರು. ರಮೇಶ್ ಆಶ್ಚರ್ಯದಿಂದ, ಅಮ್ಮ, ಏನಿದು ಮಾತು? ಯಾರು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಇಲ್ಲಿ ಅಂತ ಕೇಳಿದಾಗ ಗಿರಿಜಮ್ಮ ನಗುತ್ತಾ, ತೊಂದರೆ ಏನಿಲ್ಲ ಮಗನೇ, ಇನ್ನು ಮುಂದೆ ನನ್ನ ಜೀವನ ನಾನೇ ಬದುಕಬೇಕು ಅಂದ್ಕೊಂಡಿದ್ದೀನಿ ಅಂದರು. ಸೊಸೆಯಂದಿರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಕಾವ್ಯ ಸಿಟ್ಟಿನಿಂದ, ಅತ್ತೆಯವರೇ, ನೀವು ಅಲ್ಲಿ ಒಬ್ಬಂಟಿಯಾಗಿ ಹೇಗೆ ಇರ್ತೀರಾ? ಇಲ್ಲಿ ಎಲ್ಲ ಸೌಲಭ್ಯಗಳು ಇವೆ ಅಂದಳು. ಗಿರಿಜಮ್ಮ ಗಂಭೀರವಾಗಿ, ಸೌಲಭ್ಯಗಳಿಗಿಂತ ಮುಖ್ಯವಾದದ್ದು ಗೌರವ ಮಗಳೇ ಅಂದರು. ಅವರ ಕಣ್ಣಲ್ಲಿ ನೀರು ತುಂಬಿತ್ತು. ಆದರೆ ತಮ್ಮ ಕಣ್ಣೀರನ್ನು ಒರೆಸಿಕೊಂಡು ಊರಿನ ಅಂಚಿನಲ್ಲಿದ್ದ ತಮ್ಮ ಪುಟ್ಟ ಮನೆಯ ಕಡೆ ನಡೆದು ಹೋದರು. ಗಿರಿಜಮ್ಮ ಹೊಸ ಬದುಕು. ಆ ಸಣ್ಣ ಮನೆಯಲ್ಲಿ ತಲುಪಿದ ತಕ್ಷಣ ಗಿರಿಜಮ್ಮನಿಗೆ ನಿರಾಳ ಆಯಿತು. ಅದು ಅವರ ಸ್ವಂತ ಜಾಗ. ಅಲ್ಲಿ ಅವರಿಗೆ ಚುಚ್ಚು ಮಾತುಗಳಾಗಲಿ ಅವಮಾನಗಳಾಗಲಿ ಇರಲಿಲ್ಲ. ತಮ್ಮ ಆ ಪುಟ್ಟ ಮನೆಯಲ್ಲಿ ಅವರು ತಾವು ಕೂಡಿಟ್ಟ ಹಣದ ಸಹಾಯದಿಂದ ಹೊಸ ಜೀವನ ಶುರು ಮಾಡಲು ನಿರ್ಧರಿಸಿದರು. ಆ ಮಂಡ್ಯ ಹಳ್ಳಿಯ ಮಕ್ಕಳ ಶಿಕ್ಷಣದ ಸ್ಥಿತಿಯನ್ನು ನೋಡಿ ಅವರ ಮನಸ್ಸಿನಲ್ಲಿ ಒಂದು ಹೊಸ ಆಲೋಚನೆ ಬಂತು. ಅವರು ತಮ್ಮ ಸಣ್ಣ ಮನೆಯಲ್ಲಿ ಮಕ್ಕಳಿಗೆ ಪಾಠ ಹೇಳಲು ಶುರು ಮಾಡಿದರು. ಮೊದಲು ಕೆಲವೇ ಮಕ್ಕಳು ಬಂದರು. ಆದರೆ ಗಿರಿಜಮ್ಮ ಪಾಠ ಹೇಳುವ ರೀತಿ, ಅವರ ಪ್ರೀತಿ ಮತ್ತು ಕಾಳಜಿ ಮಕ್ಕಳನ್ನು ಬೇಗ ಆಕರ್ಷಿಸಿತು. ನಿಧಾನವಾಗಿ ಹಳ್ಳಿಯ ಹೆಚ್ಚಿನ ಮಕ್ಕಳು ಅವರ ಬಳಿ ಓದಲು ಬರಲು ಶುರು ಮಾಡಿದರು. ಗಿರಿಜಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆ ಉತ್ತಮ ಸಂಸ್ಕಾರ ಮತ್ತು ಆತ್ಮವಿಶ್ವಾಸವನ್ನು ಕಲಿಸಿದರು. ಅವರಲ್ಲಿ ಓದಿದ ಮಕ್ಕಳು ಶಾಲೆಯಲ್ಲಿ ಒಳ್ಳೆಯ ಅಂಕ ತರಲು ಶುರು ಮಾಡಿದರು. ಈ ಸುದ್ದಿ ಇಡೀ ಹಳ್ಳಿಯಲ್ಲಿ ಹಬ್ಬಿತು. ಹೊರಗಿನ ಜನರು ಕೂಡ ಗಿರಿಜಮ್ಮನ ಗುಣವನ್ನು ಹೊಗಳಲು ಶುರು ಮಾಡಿದ್ದರು. ಅವರ ಪಾಠ ಕೇಳಲು ಕಲೆ ಎಷ್ಟು ಪ್ರಸಿದ್ಧವಾಯಿತೆಂದರೆ ಅಕ್ಕಪಕ್ಕದ ಹಳ್ಳಿಗಳಿಂದಲೂ ಮಕ್ಕಳು ಅವರ ಬಳಿ ಓದಲು ಬರಲು ಶುರು ಮಾಡಿದರು. ಗಿರಿಜಮ್ಮನ ಶ್ರಮಕ್ಕೆ ಫಲ ಸಿಕ್ಕಿತು. ಒಂದು ದಿನ ನಗರದ ಒಬ್ಬ ದೊಡ್ಡ ಉದ್ಯಮಿ ಅವರ ಬಳಿ ಹೋಗಿ ಅವರಿಗೆ ಒಂದು ಶಾಲೆಯನ್ನು ತೆರೆಯಲು ಆರ್ಥಿಕ ಸಹಾಯ ಮಾಡಲು ಮುಂದೆ ಬಂದರು. ಗಿರಿಜಮ್ಮ ಅದನ್ನು ದೊಡ್ಡ ಅವಕಾಶ ಸ್ವೀಕರಿಸಿ ಹಳ್ಳಿಯಲ್ಲಿ ಒಂದು ಶಾಲೆಯ ಅಡಿಪಾಯ ಹಾಕಿದರು. ಶಾಲೆಗೆ ಗಿರಿಜಮ್ಮ ವಿದ್ಯಾಮಂದಿರ ಅಂತ ಹೆಸರಿಡಲಾಯಿತು. ಶಾಲೆ ಬಹಳ ಬೇಗ ಹೆಸರು ಗಳಿಸಿತ್ತು. ಗಿರಿಜಮ್ಮನ ಪರಿಶ್ರಮದಿಂದ ಅದು ಒಂದು ಪ್ರತಿಷ್ಠಿತ ಸಂಸ್ಥೆಯಾಯಿತು. ಈಗ ಗಿರಿಜಮ್ಮನ ಬಳಿ ಹಣ ಕೂಡ ಬಂದಿತ್ತು. ಆದರೂ ಅವರು ತಮ್ಮ ಸರಳತೆಯನ್ನು ಬಿಡಲಿಲ್ಲ. ತಮ್ಮ ಸಂಪತ್ತಿನ ದೊಡ್ಡ ಭಾಗವನ್ನು ಹಳ್ಳಿಯ ಅಭಿವೃದ್ಧಿ ಮತ್ತು ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಬಳಸಿದ್ದರು. ಗಿರಿಜಮ್ಮನ ಈ ಯಶಸ್ಸಿನ ಸುದ್ದಿ ಅವರ ಮಕ್ಕಳಿಗೆ ತಲುಪಿತು. ಈಗ ಅವರಿಗೆ ತಮ್ಮ ತಾಯಿಯ ನಿಜವಾದ ಬೆಲೆ ಅರ್ಥವಾಗಿತ್ತು. ಅವರು ತಮ್ಮ ತಾಯಿಯ ಬಳಿ ಕ್ಷಮೆ ಕೇಳಲು ಬಂದರು. ಆದರೆ ಗಿರಿಜಮ್ಮ ಅವರಿಗೆ, ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ, ಆದರೆ ಗೌರವವನ್ನು ಎಂದಿಗೂ ಕೇಳಿ ಪಡೆಯೋಕೆ ಆಗಲ್ಲ, ಅದನ್ನು ಸಂಪಾದಿಸಬೇಕು ಅಂತ ತಿಳಿಸಿದರು. ಗಿರಿಜಮ್ಮನ ಕಥೆ ಕೇವಲ ಹಳ್ಳಿಯಲ್ಲಿ ಮಾತ್ರವಲ್ಲ, ಇಡೀ ಪ್ರದೇಶದಲ್ಲಿ ಸ್ಫೂರ್ತಿಯಾಗಿ ಮೂಲವಾಯಿತು. ಅವರು ಈಗ ಹಳ್ಳಿಯ ಅತ್ಯಂತ ಗೌರವಾನ್ವಿತ ಮತ್ತು ಆದರ್ಶ ಮಹಿಳೆಯಾಗಿದ್ದಾರೆ. ಅವರ ಗಂಡನ ಸಲಹೆ, ಸ್ವಲ್ಪ ಹಣವನ್ನು ಖಂಡಿತ ಉಳಿಸಿಕೊಂಡಿರು, ಅವರಿಗೆ ಜೀವನದ ದೊಡ್ಡ ಆಸರೆಯಾಗಿ ಹೊಸ ದಾರಿಯನ್ನು ತೋರಿಸಿತು. ಗಿರಿಜಮ್ಮನ ಈ ಹೊಸ ಪ್ರಯಾಣ ಅವರ ಮಕ್ಕಳು ಮತ್ತು ಸೊಸೆಯಂದಿರಿಗೆ ಒಂದು ದೊಡ್ಡ ಪಾಠವಾಗಿತ್ತು. ಜೀವನದಲ್ಲಿ ಆತ್ಮಗೌರವವೇ ಅತಿ ದೊಡ್ಡ ಸಂಪತ್ತು ಮತ್ತು ಅದನ್ನು ಪಡೆಯಲು ಕೆಲವೊಮ್ಮೆ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲೇಬೇಕಾಗುತ್ತದೆ ಅಂತ ಅವರು ತೋರಿಸಿಕೊಟ್ಟರು. ಧನ್ಯವಾದಗಳು ವೀಕ್ಷಕರೇ. ಕಥೆಯ ಬಗ್ಗೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಹಾಗೆ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಕಮೆಂಟ್ಗಳಿಗಾಗಿ ನಾನು ಕಾಯ್ತಾ ಇರ್ತೀನಿ.